ಹಂಗೆ ಈ ಪುಸ್ತಕ ನಾನು ಬರಿಬೇಕಾದ್ರೆ ನನಗೆ ಒಂದು ನೆನಪು ಬಂತು. ಈ ವಿದ್ಯಾರ್ಥಿಯಲ್ಲಿ ನಾನು ಒಳ್ಳೆ ವಿದ್ಯಾರ್ಥಿ ಆಗ್ಲಿಲ್ಲ ವಿದ್ಯಾರ್ಥಿ ಜೀವನದಲ್ಲಿ. ಮಧ್ಯದಲ್ಲಿ ನಾನು ಯಾವುದೋ ಸಂದರ್ಭದಲ್ಲಿ ನಾನು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ರು. ಆಗ ಬಾಲಗಂಗಾಧರ ಸ್ವಾಮೀಜಿದು ಒಂದು ಬರ್ತ್ಡೇ ಕಾರ್ಯಕ್ರಮ ಇತ್ತು. ಆ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಹೋಗಿದ್ದೆ ನಾನು. ಹೋದಾಗ ಒಂದು ಸಾಯಿಬಾಬಾ ಅವರು ಬಂದಿದ್ರು. ಸಾಯಿಬಾಬಾ ಅವರು ಭಾಷಣ ಮಾಡ್ಬೇಕಾದ್ರೆ 8 ಶ್ಲೋಕ ಹೇಳ್ಬಿಟ್ಟು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಿದ್ರು. ನಾನು 2ನೇ ಟೈಮ್ MLA ಆಗ ನಾನು ಮುಗಿಸ್ಕೊಂಡು ಬರ್ಬೇಕಾದ್ರೆ ಏನಿಂತ ಅದ್ಭುತ ಭಾಷಣ ಮಾಡಿದ್ರಲ್ಲ ಇವರು ಅಂತ ಹೇಳಿ, ಇಟ್ ವಾಸ್ ಎ ಸ್ಪಿರಿಚುವಲ್ ಸ್ಪೀಚ್. ಎಲ್ಲ ಸ್ಟೇಜ್ ಮೇಲೆ ಇರೋ ಸ್ವಾಮಿಗಳಿಗೆಲ್ಲ ಬಾಯಿ ಬಂದಂಗೆ ಬೈದ್ರು. ಅವರು ಬೈದ್ರೆ ಅವ್ರದ್ದೇ ಆದಂಥ ರೀತಿಲಿ ಏನ್ ಹೇಳಬೇಕು, ಒಂದು 50-100 ಜನ ಇದ್ರು ಸ್ವಾಮಿಗಳು. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ, ದುಡ್ಡು ಬ್ಲಡ್ ಸುಮ್ಮನೆ ದುಡ್ಡು ಇಟ್ಕೊಂಡು ಕೂತಿದ್ದೀರಿ ಈ ಮಠಕ್ಕೆ. ನೀವು ಮಠದ ಸ್ವಾಮಿಗಳೆಲ್ಲ ಈ ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕು. ದುಡ್ಡು ಒಂದ್ ಕಡೆ ಸೇರ್ಕೊಳ್ತು ಅಂದ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಮನೇಲಿ ಕಾಕರು ಕಳ್ಳರು ಎಲ್ಲ ಮಡಕೆ ಕುಡ್ಕೆಲ್ಲ ಕದೀತಾ ಇರ್ತಾರೆ. ಹಂಗೆ ಬ್ಲಡ್ ಒಂದ್ ಕಡೆ ಇತ್ತು ಅಂತ ಅಂದ್ರೆ ಅದು ಶುಗರು BP ಎಲ್ಲ ಬಂದ್ಬಿಡ್ತದೆ. ಈ ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ಬೇಕು ಅಂತ ಭಾಷಣ ಮಾಡಿ ಅವ್ರಿಗೆಲ್ಲ ಕೆಲವು ಬುದ್ಧಿ ಕೂಡ ಹೇಳಿದ್ರು. ಹಂಗೆ ಅದಾದ್ಮೇಲೆ ಕೊನೆಗೆ ನಾನು ನಮ್ಮ ವಿಶ್ವನಾಥ್ ರೆಡ್ಡಿ ಅಂತ ಇದ್ದಾರೆ, ಅವತ್ತಿಂದ ಇದ್ದಾರೆ, ಜೈಲು ಮಂತ್ರಿ ಆದಾಗಿಂದ ನನ್ನ ಜೊತೆನೆ ಈಗೂ ಇದ್ದಾರೆ. ಅವ್ರಿಗೆ ಬರ್ಬೇಕಾದ್ರೆ ನಾನು ಅಲ್ಲೆಲ್ಲ ನಾಯಂಡಹಳ್ಳಿ ಸರ್ಕಲ್ ಹೇಳಿದ್ರಿ, ನನಗೊಬ್ಬ ಮೇಷ್ಟ್ರು ಹುಡುಕ್ಬೇಕಲ್ಲ ನೀವು ಅಂತ ಹೇಳಿದೆ. ಏಂತಕ್ಕೆ ಸರ್ ಅಂತ ಅಂದ್ರು. ನಾನು ಈ ಶ್ಲೋಕ, ಈ ಭಗವದ್ಗೀತೆ ಸ್ವಲ್ಪ ಕಲಿಬೇಕಲ್ಲ ನನಗೆ ಅಂತ ಹೇಳಿದೆ. ಅವರು ಒಬ್ರನ್ನ ಯಾರೋ ಬಲ್ಲಾಳ್ ಅಂತಾನೆ ಯಾರೊಬ್ರನ್ನ ಮೇಷ್ಟ್ರನ್ನ ಕರ್ಕೊಂಡು ಬಂದು ನನ್ನ ಹತ್ರ ಇಟ್ರು. ಅವರು ಅನೇಕ ವಿಚಾರಗಳನ್ನು ನನಗೆ ಒಂದು 2-3 ವರ್ಷ ಟ್ರೈನಿಂಗ್ ಕೊಟ್ಟರು. 1 ಗಂಟೆ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಈಗ ಅದನ್ನ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಗಂಗೆ ಪುತ್ರ ಭೀಷ್ಮ ಅವನೊಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜೈ ತೇಭ್ಯಸ್ಥ ಧರ್ಮತ ಅಂತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನ ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ.